ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿ ಅಂದರೆ ಅದು ಇಡ್ಲಿ. ಅನೇಕರಿಗೆ ಬೆಳಗಿನ ಸಮಯದಲ್ಲಿ ಇಡ್ಲಿ ವಡೆ ತಿನ್ನುವ ಮಜವೇ ಬೇರೆ. ಮನೆಯಲ್ಲಿ ಗೃಹಿಣಿಯರು ಕೂಡ ಇಡ್ಲಿಯನ್ನು ಇಷ್ಟಪಟ್ಟು ಮಾಡ್ತಾರೆ. ಮನೆಯಲ್ಲಿ ತಯಾರಾದ ಇಡ್ಲಿ ಸ್ವಚ್ಛತೆಯಿಂದ ಮತ್ತು ಆರೋಗ್ಯದಿಂದ ಕೂಡಿರುತ್ತದೆ. ಆದರೆ ಹೋಟೆಲ್ನಲ್ಲಿ ಆಗಲ್ಲ. ಇಡ್ಲಿ ತಯಾರು ಮಾಡಲು ಪ್ಲಾಸ್ಟಿಕ್ ಕವರ್ಗಳನ್ನು ಇಡ್ಲಿ ಪ್ಲೇಟ್ಗಳ ಮೇಲೆ ಬಳಸ್ತಾರೆ. ಇದು ಎಷ್ಟು ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಅಂದರೆ ಕ್ಯಾನ್ಸರ್ ಬರುವ ಸಾಧ್ಯತೆಯೂ ಇರುತ್ತದೆ. ರಸ್ತೆ ಬದಿಯಲ್ಲಿ ಸಿಗುವ ಫುಡ್ಗಳ ಮೇಲೆ ಕಣ್ಣಿಟ್ಟಿದ್ದ ಆರೋಗ್ಯ ಇಲಾಖೆ ಒಂದಷ್ಟು ಕಡೆಯಿಂದ ಆಹಾರ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಲಾಗಿತ್ತು. ಅದರಲ್ಲಿ ಇಡ್ಲಿ ಸ್ಯಾಂಪಲ್ಗಳ ವರದಿಯೇ ಬೆಚ್ಚಿ ಬೀಳಿಸುವಂತಿವೆ. ಇದು ಕ್ಯಾನ್ಸರ್ಗೆ ದಾರಿ ಮಾಡಿಕೊಡುತ್ತಿದೆ ಎಂದು ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಕರ್ನಾಟಕ ಸರ್ಕಾರ ಆರೋಗ್ಯ ಸುರಕ್ಷತಾ ಇಲಾಖೆ ಕರ್ನಾಟಕದಾದ್ಯಂತ ಇಡ್ಲಿ ತಯಾರು ಮಾಡುತ್ತಿರುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರುವ ಸುಮಾರು 52 ಹೋಟೆಲ್ಗಳ ವಿರುದ್ಧ ಸಮರ ಸಾರಿದೆ. ತೆಳ್ಳಗಿನ ಪ್ಲಾಸ್ಟಿಕ್ ಶೀಟ್ಗಳನ್ನು ಇಡ್ಲಿ ತಯಾರು ಮಾಡುತ್ತಿರುವ ಪ್ಲಾಸ್ಟಿಕ್ಗಳಿಗೆ ಹಾಕುವುದರಿಂದ ಮತ್ತು ಇದು ತುಂಬ ಬಿಸಿಯಲ್ಲಿ ಇರುವುದರಿಂದ ಹೀಗೆ ತಯಾರಾದ ಇಡ್ಲಿಗಳನ್ನು ತಿನ್ನುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ರವರು ಹೇಳಿರುವ ಹಾಗೆ ಆಹಾರ ಸುರಕ್ಷತಾ ತಜ್ಞರು ಕರ್ನಾಟಕದ ಸುಮಾರು 251 ಸ್ಥಳಗಳಿಂದ ಇಡ್ಲಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಪರಿಶೀಲನೆ ಮಾಡಲಾಗಿತ್ತು. ಅವುಗಳಲ್ಲಿ 52 ಹೋಟೆಲ್ಗಳು ಇಡ್ಲಿ ತಯಾರು ಮಾಡುವ ಸಂದರ್ಭದಲ್ಲಿ ಬಟ್ಟೆ ಬದಲು ಪ್ಲಾಸ್ಟಿಕ್ ಶೀಟ್ಗಳನ್ನು ಬಳಕೆ ಮಾಡುವುದನ್ನು ಕಂಡುಬಂದಿದೆ. ಇಡ್ಲಿಯಲ್ಲಿ ಪ್ಲಾಸ್ಟಿಕ್ ಅಂಶಗಳು ಬೆರೆತಿರುತ್ತವೆ ಮತ್ತು ಇಂತಹ ಇಡ್ಲಿಗಳನ್ನು ತಿಂದರೆ ಅದರಿಂದ ಆರೋಗ್ಯಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಆಹಾರ ತಯಾರಿಯಲ್ಲಿ ನಿರಂತರವಾಗಿರುವ ಸಂಸ್ಥೆಗಳು ಈ ರೀತಿಯ ಪದ್ಧತಿಗಳನ್ನು ಅನುಸರಿಸಬಾರದು. ಇದು ಜನರ ಆರೋಗ್ಯಕ್ಕೆ ತೀವ್ರವಾದ ತೊಂದರೆಗಳನ್ನು ತಂದುಕೊಡುವ ಸಾಧ್ಯತೆ ಇರುತ್ತದೆ ಎಂದು ಹೇಳಿದ್ದಾರೆ.